ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ APMCಯಲ್ಲಿ ರೈತ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 50 ವರ್ಷಗಳಿಗಿಂತ ಅಧಿಕ ವರ್ಷಗಳನ್ನು ಕಳೆದು ಹಳೆಯ ರೈತ ಭವನ ಇರುತ್ತದೆ. ಹಾಗಾಗಿ ಅದನ್ನು ಹೊಸದು ರಿನೋವೇಷನ್ ಮಾಡಿ ಹೊಸದು ಕಟ್ಟಬೇಕು ಅಥವಾ ಅದನ್ನು ರಿನೋವೇಷನ್ ಮಾಡಬೇಕು ಅಂಥೇಳಿ ಈ ಭಾಗದ ರೈತರು ಆಗ್ರಹವನ್ನು ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಗೆ ಬೇರೆ ಬೇರೆ ಭಾಗಗಳಿಂದ, ಮಹಾರಾಷ್ಟ್ರ ಮತ್ತು ಯಾದಗಿರಿ, ಬೇರೆ ಬೇರೆ ಭಾಗಗಳಿಂದ ರೈತರು ಬರ್ತಾರೆ. ಅವರಿಗೆಲ್ಲ ಉಳ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಭವನವನ್ನು ಕಟ್ಟಲಾಗಿತ್ತು. ಈ ಹಿಂದೆ ಏನಾಗಿತ್ತು, ರಾತ್ರಿ ಅವರು ಮಟೀರಿಯಲ್ ತೊಗೊಂಬಂದರೆ ಅದನ್ನು ಮಾರಾಟ ಮಾಡಿ ಬೆಳಗ್ಗೆ ಹೋಗಬೇಕಾದ್ರೆ ಸಮಸ್ಯೆ ಆಗಬಾರ್ದು ಮತ್ತು ರೈತರಿಗೆ ಉಳ್ಕೊಳ್ಳೋಕೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 50 ವರ್ಷಕ್ಕಿಂತ ಅಧಿಕ ಹಳೆಯ ಕಟ್ಟಡ ಆಗಿರೋದ್ರಿಂದಾಗಿ ಈಗ ಸದ್ಯಕ್ಕೆ ಅದನ್ನು ಬಳಕೆ ಮಾಡೋಕ್ಕೆ ಯೋಗ್ಯ ಇಲ್ಲ ಅಂಥೇಳಿ ಇಂಜಿನಿಯರ್ಸ್ಗಳು ವರದಿ ಕೊಟ್ಟಿರೋ ಕಾರಣದಿಂದಾಗಿ ಬಹುತೇಕ ಅದನ್ನು ಡೆಮಾಲಿಷನ್ ಮಾಡಿ ಹೊಸದೇ ಮಾಡಬೇಕು ಅಂಥೇಳಿ ರೈತರು ಆಗ್ರಹ ಮಾಡಿದ್ದಾರೆ. ಅಧಿಕಾರಿಗಳ ಸಹಿತ ಈ ವಿಚಾರದಲ್ಲಿ ಚಿಂತನೆಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ APMCಯ ಸಚಿವರಾಗಿರುವಂತಹ ವಿಜಯಪುರ ಜಿಲ್ಲೆಯ ಶಿವಾನಂದ ಪಾಟೀಲ್ ಅವರು ಆದಷ್ಟು ಬೇಗ ಅದಕ್ಕೊಂದು ಕ್ರಮವನ್ನು ಕೈಗೊಂಡು ರೈತರಿಗೆ ಅನುಕೂಲ ಆಗೋ ರೀತಿ ಹೊಸ ಕಟ್ಟಡವನ್ನು ಕಟ್ಟಿಕೊಡಬೇಕು ಅಂತೇಳಿ ಜನರನ್ನು ಮನವಿ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಮಾನ್ಯವಾಗಿ 10 ರೂಪಾಯಿಯನ್ನು ಕೊಟ್ಟು ರಾತ್ರಿ ರೈತರು ಉಳ್ಕೊಳ್ತಾ ಇದ್ರು. ಮತ್ತು ಕಡಿಮೆ ದರಕ್ಕೆ ಅಲ್ಲಿ ಬ್ರೇಕ್ಫಾಸ್ಟ್ಗೆಲ್ಲ ವ್ಯವಸ್ಥೆ ಇತ್ತು. ಯಾಕಂದರೆ ರಾತ್ರಿ ಬೇರೆ ಊರಿನಿಂದ ಬಂದ ತಕ್ಷಣ ಅದನ್ನು ಮಟೀರಿಯಲ್ನ ಅಲ್ಲೇ ಇಟ್ಕೊಂಡು ಕಾದು ಬೆಳಿಗ್ಗೆ ಅದನ್ನು ತೊಗೊಂಡೋಗಿ ಮಾರಾಟ ಮಾಡಿಕೊಂಡು ಹೋಗ್ತಾಯಿದ್ರು. ಅದು ಒಂದು ಅನುಕೂಲ ಆಗ್ತಾಯಿತ್ತು ಅವರಿಗೆ. ಆದರೆ ಈಗ ಅದು ಹಾಳಾಗಿರೋದ್ರಿಂದಾಗಿ ಬೇರೆ ಬೇರೆ ಕಡೆ ಲಾಡ್ಜ್ಗಳಿಗೆ ಹೋಗಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಇರುವಂಥದ್ದು. ಕಡಿಮೆ ದರಕ್ಕೆ 10 ರೂಪಾಯಲ್ಲಿ ಸಿಗ್ತಿದ್ದು ಅಂತಂದ್ರೆ ಈಗ ಲಾಡ್ಜ್ಗಳಿಗೆ ಹೋದರೆ 1000, 2000, 1500 ಈ ರೀತಿ ಕಟ್ಟುವಂಥ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿನೇ ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಹೇಳುವಂಥದ್ದು ಏನಂದರೆ, ಈಗೇನು ಬಹುತೇಕ ರೈತರ ಸಂಖ್ಯೆ ಕಡಿಮೆ, ಅಂದರೆ ನ್ಯಾನೋ ರೈತರು ಇರೋದಂತ ಚಿಕ್ಕ ಚಿಕ್ಕ ರೈತಗಳಿರೋದ್ರಿಂದ ಅವರು ಬೆಳಗ್ಗೆನೇ ಬಂದು ಮಟೀರಿಯಲ್ನ ತಂದು ಹಾಕಿ ಮತ್ತೆ ವಾಪಸ್ ಹೋಗಿಬಿಡ್ತಾರೆ. ಹಾಗಾಗಿ ಬಹುತೇಕ ಜನ ಉಳ್ಕೊಳ್ಳಲ್ಲ ಅಂಥೇಳಿ ಅಧಿಕಾರಿಗಳು ಹೇಳೋದು ಒಂದು ಮಾತು ಸರಿ ಅನಿಸಿದ್ರು ಸಹಿತ ಬೇರೆ ಜಿಲ್ಲೆಗಳಿಂದ ಬರುವ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಇತ್ತೀಚೆಗೆ ಅಲ್ಲಿ ಹೋದಾಗ ನೋಡಿದ್ವಿ, ಕಲ್ಲಂಗಡಿ ಮಾರೋದಕ್ಕೆ ರೈತರು ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ರಾತ್ರಿಯೇ ಕಲ್ಲಂಗಡಿಯನ್ನು ತೊಗೊಂಬಂದಿದ್ರು. ಆದರೆ ಅಲ್ಲಿ ಬೆಳಿಗ್ಗೆ ಅವರು ಕಲ್ಲಂಗಡಿಯನ್ನು ತಗೊಳ್ಳೋರಿದ್ರು. ಹಾಗಾಗಿ ರೈತರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆನೇ ಇರಲಿಲ್ಲ. ಇಲ್ಲಿ ಮೊದಲು ಹೇಗೆ ವ್ಯವಸ್ಥೆ ಇತ್ತು ಅಂದರೆ, ಅವ್ರು ಯಾವುದಾದ್ರೂ ಅಂಗಡಿಗಳಿಗೆ, ಅಂದರೆ APMC ಲಿಮಿಟ್ಸಲ್ಲಿರುವಂಥ ಯಾವುದಾದ್ರು ಅಂಗಡಿಗಳಿಗೆ ಅವ್ರೇನಾದರೂ ಮಟೀರಿಯಲ್ ತೊಗೊಂಬಂದರೆ ಅದಕ್ಕೆ ಅವರು ಅಂಗಡಿಯವರು ಒಂದು ರಿಸಿಟನ್ನು ಕೊಡ್ತಿದ್ರು. ಆ ರಿಸಿಟನ್ನು ತೊಗೊಂಬಂದು ಇಲ್ಲಿ ಕೊಟ್ಟರೆ ಅವರು 10 ರೂಪಾಯಿನ ಚಾರ್ಜ್ ಮಾಡಿ ರೈತರಿಗೆ ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಕೊಡ್ತಿದ್ರು. ಜೊತೆಗೆ ಮೂಲಭೂತ ಸೌಕರ್ಯಗಳಂದರೆ ಬೆಳಗ್ಗೆ ಅವರು ಫ್ರೆಶ್ ಅಪ್ ಆಗಿ ಹೋಗೋದಕ್ಕೆ ಸೇರಿದಂತೆ ಕಡಿಮೆ ದರದಲ್ಲಿ ಅವ್ರಿಗೆ ಉಪಹಾರ ಸೇವಿಸುವ ವ್ಯವಸ್ಥೆಯನ್ನು ಸಹಿತ ಮಾಡಲಾಗಿತ್ತು. ಅದಾದ ಬಳಿಕ ಈಗ ಒಂದು 2-3 ವರ್ಷದಲ್ಲಿ ರೈತರು ಬಂದಿಲ್ಲ ಅಂಥೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕೆ ಬಂದಿಲ್ಲ ಅಂತೇಳಿ ನಾವು ಸಹಿತ ನೋಡಿದಾಗ, ಒಂದು ಅಲ್ಲಿ ಮೂಲಭೂತ ಸಮಸ್ಯೆಗಳು ಇರಲಿಲ್ಲ, ಹಾಗಾಗಿ ಬಂದಿಲ್ಲ ಅಂತೇಳಿ ರೈತರು ಹೇಳ್ತಿರ್ತದ್ದು. ಒಟ್ಟಾರೆ ರೈತರು ಹೇಳೋ ಪ್ರಕಾರ ಮತ್ತು ಅಧಿಕಾರಿಗಳು ಹೇಳೋ ರೀತಿ ಅಂದರೆ ಅಧಿಕಾರಿಗಳಿಗೂ ಅನಿವಾರ್ಯ ಐತೆ. ಯಾಕಂದರೆ ಅದು ಬಹುತೇಕ ಅದು ಬಳಕೆಗೆ ಯೋಗ್ಯ ಅಲ್ಲ ಅಂಥೇಳಿ ಇಂಜಿನಿಯರ್ಸ್ಗಳು ವರದಿ ಕೊಟ್ಟ ಬಳಿಕ ಈಗ ಅದನ್ನು ಇಡೋ ಹಾಗಿಲ್ಲ. ಹಾಗಾಗಿ ಅವ್ರು ಬಹುತೇಕ ಡೆಮಾಲಿಷನ್ ಮಾಡಬೇಕು. ಅದನ್ನು ಡೆಮಾಲಿಷನ್ ಮಾಡಿದ ಮೇಲೆ ಹಾಗೆ ಬಿಡೋ ಬದಲಿ ಒಂದು ಕಟ್ಟಿ ಅಂಥೇಳಿ ಕಟ್ಟಿದರೆ ಮತ್ತಷ್ಟು ರೈತ ಭವನ ಅದು ಕಟ್ಟಿದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ. ಕೇವಲ ಇದು ಒಂದೇ ವಿಚಾರಕ್ಕಲ್ಲ, ಅಂದರೆ ರೈತರು ಬಂದು ರಾತ್ರಿ ಉಳ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದೇ ವಿಚಾರ ಅಲ್ಲ, ಬೇರೆ ಬೇರೆ ರೈತರಿಗೆ ಬೇಕಾದಂಥ ಬೇರೆ ಬೇರೆ ಕಾರ್ಯಕ್ರಮ ಮಾಡಬೇಕಾದ್ರೆ ಈಗ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಮಾಡುವಂಥ ವ್ಯವಸ್ಥೆ ಇರುವಂಥದ್ದು. ಅದು ಕಡಿಮೆ ಆಗಿ ಇಲ್ಲೇ ಮಾಡಿಕೊಂಡು ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ. ಮತ್ತು APMCಗೆ ಅತಿ ಹೆಚ್ಚು ರೈತರು ಬರೋದ್ರಿಂದಾಗಿ ಅವ್ರಿಗೂ ಒಂದು ರೀತಿಯಿಂದ ಏನಾದರೂ ನಾಲೆಜ್ ಬೇಕಾಗಿದ್ದರೆ ಅಥವಾ ಈ ಥರ ಸಮಾವೇಶ ಸೇರಿದಂತೆ ಬೇರೆ ಬೇರೆ ಏನೇ ಕೆಲಸ ಮಾಡಬೇಕಾಗಿದ್ರು ಈ ಭವನ ಅಂತ ಒಂದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಹಾಗಾಗಿ ವಿಜಯಪುರ ಜಿಲ್ಲೆಯ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಆದಷ್ಟು ಬೇಗ ಇದೊಂದು ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ರೈತರು ಮನವಿಯನ್ನು ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.